ಈಗ ನಿಮಗೆ ಡ್ಯಾನ್ಸೇ ಗೊತ್ತಿರಲಿಲ್ಲ, ಆದರೂ ಕೂಡ ಫಿನಾಲೆ ತನಕ ಬಂದಿದ್ರಿ, ಹೇಗೆ? ನಾನು ಎಸ್ಸು ಬಂದವಳೆಂದೇಟಕ್ಕೆ ಆಶ್ಚರ್ಯ. ನಾನೇ ವಾಸಿ ಇವಳಿಗಿಂತ ಡ್ಯಾನ್ಸ್ ಮಾಡಿದ್ರು. ಇವ್ಳು ಯಾವಾಗ ಡ್ಯಾನ್ಸ್ ಕಲ್ತು ಡ್ಯಾನ್ಸರ್ ಅಂದು ಅಂತ ಇಲ್ಲ. ನಿಜವಾಗ್ಲೂ ಇದು ನಾನ್ ಡ್ಯಾನ್ಸರ್ಗೆ ಸೋ ಇರೋದು ಅಂದಾಗ ಎದ್ಕ ಒಂದ್ಸರಿ ತಿರುಗಿದ ತಕ್ಷಣ ಎಲ್ಲ ಪರ್ರ ಅಂತ ಸೌಂಡ್ ಬಂತು. ಪರ್ರ ಅಂತ ಸೌಂಡ್ ಬಂತ, ಎಲ್ಲ ರೋಪ್ಗೆ ಪರದೋಯ್ತಾ ಅಂತ ಅನ್ನೋಕೋಷ್ಟಲ್ಲಿ ಮೇಲೆ ಹೋಗ್ಬಿಟ್ರಿ, ಎತ್ಬಿಟ್ರಿ ಮೇಲೆ ಹೋಗ್ಬಿಟ್ಟೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ನಿಮ್ಮ ಫೇವ್ರೆಟ್ ಪರ್ಫಾರ್ಮೆನ್ಸ್ ಯಾವುದು? ಐ ಲವ್ ಯು ಕ್ಯಾನೆ ಫಸ್ಟ್ ಮಾಡಿದ್ನಲ್ಲ. ಯಾಕೆ? 3 ಜನಕ್ಕಿಂತ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತೀನಿ ಅದರಲ್ಲಿ. ಆಶೀರ್ವಾದ ಎಲ್ಲ ನನ್ನ ಮೇಲೆ ಇರ್ತದೆ. ಬಾ ಮದುವೆ ಆಗೋಣ, ಬಾ ಮದುವೆ ಆಗೋಣ. ನಿಮ್ ಡ್ಯಾನ್ಸಿಗೆ ಇನ್ಸ್ಪಿರೇಷನ್ ಯಾರು? ನಮ್ದು ಡ್ಯಾನ್ಸ್ಗೆ ಇನ್ಸ್ಪಿರೇಷನ್ ನಮ್ಮೂರೊಬ್ಬ ರಾಜಣ್ಣ ಅಂತ ಒಬ್ರು ಅವ್ರೆ. ಅವ್ರಿಗೆ ನಾನು ಚಿಕ್ಕ ವಯಸ್ಸಿಂದ ಹೆವಿ ಫ್ಯಾನು ಅಪ್ಪನಿಗೆ. ಅವರೇ ಇನ್ಸ್ಪಿರೇಷನ್ ನನಗೆ. ಅನುಶ್ರೀ ಮೇಡಮ್ ಬಗ್ಗೆ ಹೇಳೋದಾದ್ರೆ, ಇದನ್ನ ಗಿಲ್ಲಿ ಮಾಡಿದ್ರೆ ಹೆಂಗಿರ್ತದೆ ಅಂದ್ಬಿಟ್ಟು ನನ್ನ ಕೈಯಲ್ಲಿ ಮಾಡಿಸೋದು. ಅವ್ರಿಲ್ಲ ಅಂದಿದ್ರೆ ನಾನು ಇಷ್ಟೊಂದು 4 ಜನ ಗುರ್ತಿಡಂಗೆ ಆಯ್ತೇ ಇರಲಿಲ್ಲ. ರೆಡಿ 3 2 1 ಸೊ ಇನ್ನು ಯಾವ್ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ? ನಾನು ಸಿಂಗರಿ ಇಂಟ್ರೆಸ್ಟ್ ಇದೆ. ಕಾಮಿಡಿ ನನ್ನ ಉಳಿಸ್ಕೋತು, DKD ನನ್ನ ಬೆಳೆಸ್ಕೋತು. ಅದು ಎರಡನ್ನೂ ಬಿಡೋಕ್ಕಾಗಲ್ವಲ್ಲ. ಇವಾಗ ನನ್ನ ಮಗನಿಂದ ಎಲ್ಲ ನೋಡ್ಕೊಂಡ್ ಬಂದ್ರು ತುಂಬಾ ಸಂತೋಷ. ಅಪ್ಪು ಸರ್ ಕಪ್ಗೆ ಯಾರಿಗೆ ಬೇಜಾರಿಲ್ಲದೆ ಇರ್ತದೆ. ಅದಕ್ಕಿಂತ ಒಂದು ಖುಷಿ, ಇನ್ನೊಂದು ಖುಷಿ ಏನಂದ್ರೆ ಜನರ ಮನ್ಸಿಗೆ ಗೆದ್ದೀತು ನಾನು, ಸಾಕ್ಬಿಡಿ. ವೆರಿ ನೈಸ್. ಆದ್ರೆ ಗಿಲ್ಲಿ ಝೀಯಲ್ಲೇ ನೀವು ಒಂದು ಸೀರಿಯಲ್ ಅಲ್ಲಿ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದ್ರಿ ಅನ್ಸುತ್ತಲ್ಲ, ಆಮೇಲೆ ನಾನ್ ಫಿಕ್ಷನ್ ಇದ್ರಲ್ಲೂ ಒಂದ್ರಲ್ಲಿ ಕೆಲಸ ಮಾಡಿದ್ರಿ ಅನ್ಸುತ್ತೆ. ಅದು ಕಾಮಿಡಿ ಕಿಲಾಡಿಲೇ. ಹೌದಾ? ಅದು ಹೆಂಗೆ ಅಂದರೆ ಜಾಸ್ತಿ ದಿನ ಏನು ಮಾಡಿಲ್ಲ ನಾನು. ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಸ್ಟಾರ್ಟಿಂಗ್ ಬಂದಿದ್ದೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ. ಮುಂಚೆ ಯಾವುದೋ ಒಂದು ಫ್ಯಾಕ್ಟ್ರಿಲಿ ಕೆಲಸ, ಅಲ್ಲೊಂದು 3 ತಿಂಗಳು ಮಾಡಿದೆ. ಅದಾದಮೇಲೆ ಒಂದು ಶಾರ್ಟ್ ಫಿಲ್ಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದೆ, ಒಂದು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ ಮಾಡಿದೆ, ಇನ್ನೊಂದು ಸಿನಿಮಾ ಮಾಡಿದೆ. ಅದ್ರಲ್ಲಿ ದುಡ್ಡಂತೂ ಸಿಕ್ಕಿಲ್ಲ 1 ರೂಪಾಯಿನೂ. 6 ತಿಂಗಳು 7 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರುವೆ. ಊಟ ಮಲ್ಗೋಕ್ಕೆ ಜಾಗ ಇತ್ತು, ದುಡ್ಡು ಸಿಗ್ತಿರಲಿಲ್ಲ. ಇಲ್ಲಿ ನೋಡಿದ್ರೆ ಮನೆ ಕಡೆ, ಈಗ ಮನೆ ಊರಲ್ಲೆಲ್ಲ ಗೊತ್ತಲ್ಲ, ನನ್ನ ಮಗ ಬೆಂಗಳೂರಿಗೆ ಹೋಗಿ ದುಡಿತಾರೆ, ತಂದು ಕೊಡ್ತಾರೆ ಅಂತ ಅವರು ಇರ್ತಾರೆ. ಆಮೇಲೆ ನಾನು ಊರಿಗೆ ಹೋಗ್ಬೇಕಂದ್ರೆ ಒಂಚೂರು ದುಡ್ಡು ಗಿಡ್ಡು ಇಟ್ಕೊಂಡು ಹೊಸ ಬಟ್ಟೆ ಹಾಕೋಬೇಕಂತ ನನಗೂ ಇರ್ತದಲ್ಲ. ಊರಿಗೆ ಹೋದ್ರೆ ಮನೆಗೊಂದು 3-4 ತಗೊಂಡು ಹೋಗ್ಬೇಕು. ಒಂದು 5,000 ದುಡ್ಡು ಕೊಟ್ರೆ ಅವರು ಪಾಪ ಖುಷಿಯಾಗಿರ್ತಾರೆ ಊರಿಗೆ ಹೋದಾಗ ಅಂತ. ಅದಾದಮೇಲೆ ಆ ಸಿನಿಮಾ ನನಗೆ ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಚೆನ್ನಾಗಿ ಪರಿಚಯ ಆಗ್ಬಿಟ್ರು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಏನು ಕೆಲಸ ಮಾಡ್ತಿದ್ದೆ ಆ ಸಿನಿಮಾದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಚೆನ್ನಾಗಿ ಪರಿಚಯ ಆದರು. ಫ್ರೆಂಡ್ ಆಗ್ಬಿಟ್ರು ಅವ್ರು. ಅವರು ಮಗ ಹಿಂಗೆ ದುಡ್ಡಿಲ್ಲ ಬಾ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂಡೆ, ಸೆಟ್ ಕೆಲ್ಸಕ್ಕೆ ಹೋಗುವ ಅಂತ. ಚಂದ್ರು ಅಂತ ಅವನು ಉತ್ತರ ಕರ್ನಾಟಕ ಸೈಡ್ ಹುಡುಗ. ಅವನು ಒಂದು ಸ್ವಲ್ಪ ಫೋನ್ ಮಾಡ್ದ, ಹಿಂಗೆ ಅಬ್ಬಯ್ಯನಾಡು ಸ್ಟುಡಿಯೋದಲ್ಲಿ ಕೆಲಸ ಆಯಿತು, ಸೆಟ್ ಕೆಲಸ ಬತ್ತೀಯಾ ಅಂತ ಕರೆದ. ಒಂದು 3 ದಿನ ಐತೆ ಅಂತ, 700 ರೂಪಾಯಿ 750 ರೂಪಾಯಿ ಕೊಡ್ತಾರೆ, ಒಂದು 3 ದಿನ ಐತೆ ಅಂತ ಹೇಳ್ದೆ. ನನಗೆ ಆವಾಗ ದುಡ್ಡು 7,500 ಹೆಚ್ಚು ಕಮ್ಮಿ. ನನಗೆ ಅಯ್ಯೋ ಅಷ್ಟು ಸಿಕ್ಬಿಟ್ರೆ ಸಾಕಲ್ಲ ಗುರು ಅಂದ್ಬಿಟ್ಟು ಹೋದೆ. ಅಬ್ಬಯ್ಯನಾಡು ಸ್ಟುಡಿಯೋನೂ ಗೊತ್ತಿಲ್ಲ, ಅದೆಲ್ಲೈತೆ ಅಂತಲೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಅವತ್ತೇ ನೋಡಿದ್ದು ನಾನು. ಸೆಟ್ ಬಿಚ್ಚಾಕ್ತಿದ್ರಿ ಅವ್ರನ್ನ, ಸೆಟ್ಟೆಲ್ಲ ಬಿಚ್ಚಾಕ್ಬಿಟ್ಟು ಕಾಮಿಡಿ ಕಿಲಾಡಿ ಸೆಟ್ ಆಗ್ತಿದ್ರು ಅನಿಸುತ್ತೆ. ನಮ್ಮ KR ಪೇಟೆ ಶಿವಣ್ಣ, ನಯನ ಎಲ್ಲ ಇದ್ದರು. ಅಲ್ಲೆಲ್ಲ ಸೆಟ್ ಬಿಚ್ಚಾಕ್ತಿದ್ರು. ಇದನ್ನೆಲ್ಲ ತಗೊಂಡೋಗಿ ಒಂದು ಕಡೆ ಸುರಿಬೇಕು. ಅದೊಂದು 3 ದಿನ ಮಾಡಿದೆ. ಅಯ್ಯೋ ನನಗೆ ಖುಷಿಯಲ್ಲ. ಈ ಕಡೆ ಹೋದರೆ KR ಪೇಟೆ ಸೂರಜಣ್ಣ ಹೋಯ್ತವ್ರೆ, ಈ ಕಡೆ ನಯನ, ಆ ಕಡೆ ಇನ್ನು ಕಾಮಿಡಿ ಕಿಲಾಡಿ ಅವ್ರು ಎಲ್ಲ ಇಲ್ಲೇ ಸಿಗ್ತವ್ರೆ. ನಾನು ಹಿಂಗೆ ನೋಡ್ತಾವ್ನಿ, ಓಯ್ ಇವರೆಲ್ಲ ಇಲ್ಲೇ ಅವರೆಲ್ಲ ಗುರು, ಇಲ್ಲೇ ಶೂಟಿಂಗ್ ಮಾಡೋದು ಇದೆಲ್ಲನೂ ಅಂತ. ಅಲ್ಲೊಂದು 3 ದಿನ ಮಾಡಿದೆ. ಅದಾದ್ಮೇಲೆ ಕಟ್ ಮಾಡ್ರೆ ನಾನು ಕಂಟೆಸ್ಟೆಂಟ್ ಆಗಿ ಹೋಗಿದ್ದು. ಅವತ್ತು ಕೂಡ ನನ್ನ ಲೈಫಲ್ಲಿ ನಾನು ಇವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡ್ತೀನಿ ಅದು ಅನ್ಕೊಂಡೇ ಇರಲಿಲ್ಲ. ಅಲ್ಲ ಅದು ಈಗೆಲ್ಲೋ ಈಗ ಏನೋ ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಕೆಲವೊಂದು ಆಗಲ್ಲ ಅಂತ ಗೊತ್ತಿರ್ತದೆ 100%. ಬಟ್ ಅದು ಆಗ್ಬಿಟ್ರೆ ಆಗಲ್ಲ ಅಂತ ಗೊತ್ತಿದ್ರು ನಾವು ಕನ್ಸ್ಕೊಂಡಿರ್ತೀವಿ. ಈಗ ನನಗೇನೋ ಒಂದು 100 ಕೋಟಿ ಯಾವುದೋ ಕಾರ್ ಇರ್ತದೆ, 100 ಕೋಟಿ ಮನೆನೋ ಏನೋ ಇರ್ತದೆ, ಎಲ್ಲೋ ಹೊರಗಡೆ ನೋಡ್ತೀವಿ 100 ಕೋಟಿ ಮನೆ ಕಟ್ಬಿಟ್ಟಿರ್ತಾನೆ. ನಾನು ಹಿಂಗೆ ನೋಡ್ಕೊ ಹೋಯ್ತಾ ಇರ್ತೀನಿ, ಏನು ಗುರು ಮನೆ ಇದೇನಾರ ನಂದು ಆಗ್ಬಿಟ್ರೆ ಹೆಂಗಿರ್ತದೆ ಅಂತ ಅನ್ಕೊಂಡಿರ್ತೀನಿ. ಬಟ್ ಆಗಲ್ಲ ಅಂತ ಗೊತ್ತಿರ್ತದೆ. ಬಟ್ ಅದು ಆಗ್ಬಿಟ್ರೆ ಹೆಂಗಿರ್ತದೆ ಹೇಳಿ, ಆ ಥರ ಅದು ಮ್ಯಾಜಿಕ್. ಅದು ಮ್ಯಾಜಿಕ್. ವೆರಿ ನೈಸ್ ಗಿಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ರಕ್ಷಿತಾ ಮೇಡಮು ನಿಮ್ಮ ಪ್ರಾಪರ್ಟಿ ಕಾಮಿಡಿಗಂತೂ ಸಿಕ್ಕಾಬಟ್ಟೆ ಮಜಾ ಮಾಡ್ಕೊಂಡು ನಗ್ತಾ ಇದ್ರು. ಸೊ ರಕ್ಷಿತಾ ಮೇಡಮ್ ಬಗ್ಗೆ ಹೇಳೋದಾದ್ರೆ, ಅವ್ರು ಕಾಮಿಡಿ ಕಿಲಾಡಿಂದನೂ ಸಾಕ ಸಪೋರ್ಟು, ಅಲ್ಲಿಂದನೂ ಪರಿಚಯ ಅಲ್ವಾ. ಅಲ್ಲಿಂದ ಅವರೆಲ್ಲ ಜಡ್ಜು ಕಾಮಿಡಿ ಕಿಲಾಡಿ. ಅದೆಲ್ಲ ಚೆನ್ನಾಗಿ ಮಾಡೋರು, ಸಜೆಸ್ಟ್ ಎಲ್ಲ ಚೆನ್ನಾಗಿ ಮಾಡೋರು. KR ಪೇಟೆಲ್ಲೇ ಫಿನಾಲ್ ನಡೆದಿದ್ದು ಕಾಮಿಡಿ ಕಿಲಾಡಿ. ಅವಾಗೆಲ್ಲ ಏನೋ ಇಲ್ಲಿ ಇಷ್ಟೊಂದು ಜನ ನಿನಗೆ, ಅದು ಮಂಡ್ಯದಲ್ಲಿ KR ಪೇಟೆಲ್ ಬೇರೆ ನೀವು ಇದ್ರಿ ಅನಿಸುತ್ತೆ. KR ಪೇಟೆಲ್ ಬೇರೆ ಇತ್ತಲ್ಲ ಅದು ಫಿನಾಲೆ. ಅವಾಗಿಂದ ಕಾಮಿಡಿ ಕಿಲಾಡಿಂದ ಸಪೋರ್ಟ್, ಇವಾಗಲೂ ಅಷ್ಟೇ ಸಪೋರ್ಟ್ ರಕ್ಷಿತಕ್ಕ.
ವೆರಿ ನೈಸ್. ಏನಾದರೂ ಕಷ್ಟ ಅಂತ ಬಂದಾಗ ಹೆಲ್ಪ್ ಮಾಡೋದಾಗಿರ್ಬೋದು, ರಕ್ಷಿತಾ ಮೇಡಮ್ ಸಿಕ್ಕಾಬಟ್ಟೆ ಕೇಳಿದ್ದೀವಿ, ಆ ಥರದ್ದು ಏನಾದರೂ ನಿಮಗೆ? ಇಲ್ಲ ನನಗೆ ಸಿನಿಮಾದಲ್ಲೆಲ್ಲ ನಿಮ್ಗೆ ಚಾನ್ಸ್ ಕೊಡಿಸ್ತೀನಿ ಅಂತ ಆ ಥರ ಅವರು ಸುಮಾರು ಜನಕ್ಕೆ ಕೊಡ್ಸೋರಲ್ಲ, ಕಾಮಿಡಿ ಕಿಲಾಡಿ ಅವ್ರಿಗೆ ಇವ್ರಿಗೆಲ್ಲ ಅದೆಲ್ಲ ಮಾಡ್ತಾರೆ. ಕಷ್ಟ ನಾನು ಯಾವತ್ತು ಹೇಳ್ಕೊಂಡು ನನಗೂ ಏನು ಇಲ್ಲಿಗೆ ಬಂದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.